ನಮ್ಮ ಕ್ಯಾಟ್ರಿಂಗಲ್ಲಿ ಅಥೆಂಟಿಕ್ ಮುಸ್ಲಿಂ ಬಿರಿಯಾನಿ ತುಂಬ ಫೇಮಸ್ಸು. ಅದೆಲ್ಲ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದು ಮೈಸೂರು ಮ್ಯಾರೇಜ್ ಸ್ಟೈಲು. ಮದುವೆಗಳಲ್ಲಿ ನಮ್ಮ ಮುಸ್ಲಿಂ ಮದುವೆಗಳಲ್ಲಿ ಬಿರಿಯಾನಿ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಇದು ಮಾಡ್ತಾಯಿದ್ದೀನಿ. ಈಗ 1 kg ಅಷ್ಟು ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಈಗ ಇದು ಮಸಾಲ ಜೊತೆ ಈ ಥರ ಸ್ವಲ್ಪ ಫ್ರೈ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಇಳೀತದೆ. ಈ ಬಿರಿಯಾನಿ ಮಾಡೋಕ್ಕೆ ಅಕ್ಕಿನ ಸಪ್ರೇಟ್ ಬೇಯಿಸ್ಬೇಕು ದಮ್ ಹಾಕೋಕ್ಕೆ. ಈಗ ಇದು ಆ್ಯಡ್ ಮಾಡ್ತಾಯಿದ್ದೀನಿ ದಮ್ ಮಾಡೋಕ್ಕೆ. ಫುಲ್ ಇದು ನೀಟಾಗೆ ಈ ಥರ ಸೈಜ್ ಮಾಡಿಬಿಡ್ಬೇಕು. ಒಂದು 15 ಮಿನಿಟ್ ದಮ್ಗೆ ಮಳಗ್ಬಿಟ್ಟಿದ್ದು ತಿರ್ಗಾ ಆಮೇಲೆ ಓಪನ್ ಮಾಡೋದು. ಆಹಾ ಗಮ್ ಅಂತದೆ. ನೀವು ಹೋಟ್ಲಲ್ಲಿ ತಿಂತೀರಲ್ಲ ಅದೇ ಥರ ಇದು ಸೇಮ್. ನೋಡಿ ಯಾವ ಥರ ಇದೆ ನಮ್ಮದು ಕ್ಯಾಟ್ರಿಂಗು ಮುಸ್ಲಿಂ ಸ್ಟೈಲ್ ಬಿರಿಯಾನಿ. ಹಲೋ ಫ್ರೆಂಡ್ಸ್, ನಾನು ಮೊಹಮ್ಮದ್ ಬುರ್ಹಾನ್. ನಾನು ಒಂದು ಶೆಫಾಗಿ ಕೆಲಸ ಮಾಡ್ತೀನಿ ಹೋಟ್ಲಲ್ಲಿ. ನಾನು ಸುಮಾರು ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ಸ್ಟಾರ್ ಕ್ಯಾಟಗರಿಯಿಂದ ಹಿಡಿದು ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀನಿ. ಸೊ ನಾನು ಹೊರಗಡೆ ದೇಶದಲ್ಲಿ ಕೆಲಸ ಮಾಡಿದ್ದೀನಿ. ದುಬೈ, ಕುವೈತ್, ಕತರ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ನನ್ನ ನೇಟಿವ್ ಬಂದು ಉತ್ತರಾಖಂಡ್. ಸೊ ನಾನು ಬಂದು 20 ವರ್ಷ ಆಯಿತು ಮೈಸೂರಲ್ಲಿ. ನಾನು ಇಲ್ಲೇ ಮದುವೆ ಆದೆ. ಸೊ ನಾನು ಈಗೆಲ್ಲ ಕನ್ನಡ ಕಲ್ತು ಕನ್ನಡ ಮಾತಾಡ್ತೀನಿ. ನಿಮಗೆಲ್ಲ ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇದರಲ್ಲಿ ಎಲ್ಲ ಸಲ ನೋಡಿರ್ಬೋದು ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಮೇಲೆ ಯೂಟ್ಯೂಬ್ ಇದರಲ್ಲಿ ಎಲ್ಲದರಲ್ಲಿ ನಂದು ಬುರ್ಹಾನ್ ಬ್ಲಾಗು ಆಮೇಲೆ ಬುರ್ಹಾನ್ ಶೆಫ್ ಅಂತ ಸರ್ಚ್ ಮಾಡಿದ್ರೆ ಅದೆಲ್ಲ ನನ್ನ ಪ್ರೊಫೈಲ್ ಬರುತ್ತೆ. ನಾನು ಕಲರ್ಸ್ ಕನ್ನಡದಲ್ಲಿ ಸಬಿ ರುಚಿಲಿ ಎಲ್ಲ ಅಡುಗೆ ಮಾಡಿದ್ದೀನಿ. ನನ್ನದೇ ಒಂದು ಈಗ ಕ್ಯಾಟ್ರಿಂಗ್ ಶುರು ಮಾಡಿದ್ದೀನಿ. 1 kgಯಿಂದ ಹಿಡ್ದು 20 kg ಗಂಟ ನಾನು ಬಿರಿಯಾನಿ ಮಾಡ್ಕೊಡ್ತೀನಿ. ಬೇರೆ ಯಾವ ಡಿಶ್ ಬೇಕು ಅಂದರೆ ಎಲ್ಲ ನಾನು ಮಾಡ್ಕೊಡ್ತೀನಿ. ನಮ್ಮ ಕ್ಯಾಟ್ರಿಂಗಲ್ಲಿ ಅಥೆಂಟಿಕ್ ಮುಸ್ಲಿಂ ಬಿರಿಯಾನಿ ತುಂಬ ಫೇಮಸ್ಸು. ಅದೆಲ್ಲ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಇವತ್ತು 1 kg ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ 200 ml ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 50 ml ನಾನು ಹಾಕತ್ತಾ ಇದ್ದೀನಿ ಇದಕ್ಕೆ ತುಪ್ಪ. ನಾನು ಇದು ಬಿರಿಯಾನಿ ಮಾಡೋಕ್ಕೆ ತಗೊಂಡಿದ್ದೀನಿ ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ. ಫಸ್ಟ್ ಹಾಕತ್ತಾ ಇದ್ದೀನಿ ನಾನು ಬಿರಿಯಾನಿ ಎಲೆ 5 ಎಲೆ ನಾನು ಹಾಕಿದ್ದೀನಿ. ನಾನು ಹಾಕತ್ತಾ ಇದ್ದೀನಿ ಒಂದು 5 ಪೀಸು ಚಕ್ಕೆ, ಒಂದು 10ರಿಂದ 12 ಏಲಕ್ಕಿ, ಒಂದು 20 ಪೀಸ್ ಲವಂಗ. ಈ ಥರ ನಾನು ಸ್ಲೈಸಾಗೆ ಈರುಳ್ಳಿ ಕಟ್ ಮಾಡಿದ್ದೀನಿ. ಇದೇ ಪರ್ಫೆಕ್ಟ್ ಕಟ್ಟಿಂಗು ಬಿರಿಯಾನಿಗೆ. 200 ಗ್ರಾಮ್ ನಾನು ಹಾಕತ್ತಾ ಇದ್ದೀನಿ ಈರುಳ್ಳಿ. ಒಂದು 4 ಈರುಳ್ಳಿ ನಾನು ಸ್ಲೈಸಾಗೆ ಕಟ್ ಮಾಡಿ ಹಾಕಿದ್ದೀನಿ. ಇದು ನೀಟಾಗಿ ಬ್ರೌನ್ ಆಗಬೇಕು, ಬ್ರೌನ್ ಆನಿಯನ್ ಆ ಥರ ಆಗಬೇಕು. ಆಮೇಲೆ ಇದಕ್ಕೆ ಬೇರೆ ಐಟಮ್ ಹಾಕೋದು. ಇದು ಮೈಸೂರು ಮ್ಯಾರೇಜ್ ಸ್ಟೈಲು. ಮದುವೆಗಳಲ್ಲಿ ನಮ್ಮ ಮುಸ್ಲಿಂ ಮದುವೆಗಳಲ್ಲಿ ಬಿರಿಯಾನಿ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಇದು ಮಾಡ್ತಾಯಿದ್ದೀನಿ. ಈರುಳ್ಳಿ ಇಷ್ಟು ಫ್ರೈಡ್ ಆಯ್ತದೆ, ಇದು ಇಷ್ಟು ಗೋಲ್ಡನ್ ಬರುತ್ತೆ ಅಷ್ಟು ಇದು ಚೆನ್ನಾಗಿರ್ತದೆ ಟೇಸ್ಟು. ಆಮೇಲೆ ಫ್ಲೇವರು ಹಂಗೆ ಚೆನ್ನಾಗಿ ಬರುತ್ತೆ. ಇದು ಹಸಿ ಇರಬಾರ್ದು, ಯಾವಾಗಲೂ ಫ್ರೈ ಇರಬೇಕು, ಗೋಲ್ಡನ್ ಬ್ರೌನ್ ಇರಬೇಕು. ಇದು ಬಿರಿಯಾನಿ ಮಾಡೋಕ್ಕೆ ಒಂದು ಸ್ವಲ್ಪ ತಾಳ್ಮೆ ಇರಬೇಕು, ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಇಷ್ಟು ಪೇಷನ್ಸಿಂದ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಈಗ ನೋಡಿ ಈರುಳ್ಳಿ ಫುಲ್ ಬ್ರೌನ್ ಆಗೋಯ್ತು. ಈಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಮಧ್ಯದಲ್ಲಿ ಕಟ್ ಮಾಡಿರೋದು. 2 ಕಟ್ಟು ನಾನು ಹಾಕಿದ್ದೀನಿ ಮೆಂತ್ಯ ಸೊಪ್ಪು. ಇದು ಒಳ್ಳೆ ಫ್ಲೇವರ್ ಬರುತ್ತೆ. ಸ್ವಲ್ಪ ಫ್ರೈ ಆಗಬೇಕು ಇದು ಜೊತೆಲಿ ಆನಿಯನ್ ಜೊತೆ. ಅರ್ಧ ಕಟ್ಟು ಪುದೀನ. ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಾನು ಎಲ್ಲ ಟೈಪ್ ಬಿರಿಯಾನಿ ಮಾಡ್ತೀನಿ. ನಾಟಿ ಸ್ಟೈಲು, ಹೈದ್ರಾಬಾದಿ, ಮೈಸೂರು ಸ್ಟೈಲು, ಬೆಂಗಳೂರು ಸ್ಟೈಲು, ಲಕ್ನೋವಿ ಬಿರಿಯಾನಿ, ಕಾಶ್ಮೀರ್ ಬಿರಿಯಾನಿ, ಇದೆಲ್ಲ ಟೈಪ್ ಬಿರಿಯಾನಿ ನಾನು ಮಾಡ್ತೀನಿ. ಜನ ಜಾಸ್ತಿ ಇಷ್ಟಪಡ್ತಾರೆ ಈ ಬಿರಿಯಾನಿನ, ಮೈಸೂರು ಬಿರಿಯಾನಿ. ಹೋಟೆಲಲ್ಲಿ ಪಾರ್ಟಿಗಳಲ್ಲಿ ಯಾವುದು ಮಾಡಿದ್ರೂ, ಯಾವತ್ತು ಬಿರಿಯಾನಿ ಮಾಡಿದ್ರೂ ಅವಾಗ ಎಲ್ಲ ಫುಲ್ ಸೋಲ್ಡ್ ಆಯ್ತದೆ. 1 ಸ್ಪೂನ್ ನಾನು ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡ್ರು, 1 ಸ್ಪೂನ್ ಧನಿಯಾ ಪೌಡ್ರು. ಇದು ಗರಂ ಮಸಾಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು. 1.5 ಸ್ಪೂನ್ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ. ಒಂದು ಸ್ವಲ್ಪ ಅರಿಶಿನ ಪುಡಿ. ಈ ಗರಂ ಮಸಾಲ ಅಂಗಡಿಯಲ್ಲಿ ಸಿಗ್ತದೆ, ಅದೇ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು ಹಾಕತ್ತಾ ಇದ್ದೀನಿ 4 ಟೊಮೆಟೊ. ಈ ಬಿರಿಯಾನಿಗೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದರೆ ಚೆನ್ನಾಗಿರ್ತದೆ. ಬೇಕಾದ್ರೆ ನಿಮ್ಮ ಇಷ್ಟ, ನೀವು ಕಮ್ಮಿನೂ ಹಾಕೋಬೋದು. ಒಂದು 200 ಗ್ರಾಮ್ ಮೊಸರು ಹಾಕತ್ತಾ ಇದ್ದೀನಿ ಇದಕ್ಕೆ. ಬಿರಿಯಾನಿಗೆ ಯಾವತ್ತೂ ಮೊಸರು ಹಾಕಿದ್ರೆ ಮೀಟ್ ಏನಿರ್ತದೆ, ಚಿಕನ್ ನಾರಲ್ಲಿ ಮಟನ್ ನಾರಲ್ಲಿ ಅದು ಒಳ್ಳೆ ಸಖತ್ತಾಗಿ ಬೇಯ್ತದೆ. ಆಮೇಲೆ ರೈಸು ಒಳ್ಳೆ ಸಾಫ್ಟಾಗಿ ಬರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರ್ತದೆ. ಈಗ 1 kg ಅಷ್ಟು ನಾನು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಬಿರಿಯಾನಿ ಪೀಸ್ ಇರಬೇಕು, ಸ್ವಲ್ಪ ದೊಡ್ಡದು ಇರಬೇಕು ಪೀಸು. ಈಗ ಇದು ಮಸಾಲ ಜೊತೆ ಈ ಥರ ಸ್ವಲ್ಪ
ಫ್ರೈ ಮಾಡಿದ್ರೆ ಉಪ್ಪು ಖಾರ ಚೆನ್ನಾಗಿ ಇಳೀತದೆ, ಚಿಕನ್ ತಿನ್ನಾಗ ಚೆನ್ನಾಗಿರ್ತದೆ. ಆಮೇಲೆ ಬಿರಿಯಾನಿ ಜೊತೆ ದಮ್ ಹಾಕೋಕ್ಕೆ ಈ ಥರ ಪಾತ್ರೆನೇ ಚೆನ್ನಾಗಿರ್ತದೆ. ಇದೇ ಪಾತ್ರದಲ್ಲಿ ದಮ್ ಹಾಕಬೇಕು ಯಾವತ್ತು, ಆವಾಗ ರೈಸು ಒಳ್ಳೆ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲಿ ಸ್ವಲ್ಪ ಮುದ್ದೆ ಆಗ್ಬಿಡ್ತದೆ, ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತದೆ, ಆ ಥರ ಆಗ್ಬಿಡ್ತದೆ, ಅಂಡ್ಕೊಬಿಡ್ತದೆ ರೈಸು ಒಂದಿಗೆ ಒಂದು. ಇದರಲ್ಲಿ ಎಲ್ಲ ಹುಳಿ ಇರ್ತದೆ ರೈಸ್. ಈಗ ನಾನು ಇದಕ್ಕೆ ರುಚಿ ತಕ್ಕಷ್ಟು ಹಾಕ್ತಾಯಿದ್ದೀನಿ ಉಪ್ಪು. ಈಗ ಸ್ವಲ್ಪ ಹಾಕತೀನಿ ಇದಕ್ಕೆ ನೀರು, ಅರ್ಧ ಲೀಟ್ರಷ್ಟು ನಾನು ಆ್ಯಡ್ ಮಾಡಿದ್ದೀನಿ. ಈಗ ನೀರು ಸ್ವಲ್ಪ ಬೇಯಲಿ ಚಿಕನು. ಈ ಬಿರಿಯಾನಿ ಮಾಡೋಕ್ಕೆ ಅಕ್ಕಿನ ಸಪ್ರೇಟ್ ಬೇಯಿಸ್ಬೇಕು, ದಮ್ ಹಾಕೋಕ್ಕೆ. ನೀರು ಫಸ್ಟೇ ಮಡಗಿದ್ದೀನಿ ಬಿಸಿ ಮಾಡೋಕ್ಕೆ. ಈಗ ಫಸ್ಟೇ ಕುದೀತಾ ಇದೆ ನೋಡಿ. ರೈಸ್ ಬೇಯಿಸೋಕ್ಕೆ ನಾನು 3 ಲೀಟ್ರಷ್ಟು ನೀರು ಫಸ್ಟೇ ಬಾಯ್ಲ್ ಮಾಡಿದ್ದೀನಿ. ಈಗ ಇದಕ್ಕೆ ಹಾಕಬೇಕು ಫಸ್ಟು ಉಪ್ಪಲ್ಲಿ ಯಾವ ಥರ ಇರಬೇಕು ಅಂದರೆ ರೈಸಲ್ಲಿ ಇದು ನಮ್ಮ ಟೇಸ್ಟಿಂದ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗ ಇದು ರೈಸು ಮತ್ತು ಮಸಾಲೆಗೆ ಕರೆಕ್ಟಾಗಿ ಕಾಂಬಿನೇಷನ್ ಆಯ್ತದೆ. 3 ಸ್ಪೂನ್ ನಾನು ಇದಕ್ಕೆ ದೊಡ್ಡ ಸ್ಪೂನಲ್ಲಿ ಹಾಕಿದ್ದೀನಿ ಉಪ್ಪು. ಈ ಬಿರಿಯಾನಿ ಮಾಡೋಕ್ಕೆ ನಾನು 1 kg ಬಾಸ್ಮತಿ ರೈಸ್ ಫಸ್ಟೇ ಉನಿ ಹಾಕಿದ್ದೀನಿ. ಫಸ್ಟೇ ರೆಡಿ ಆಗೋಯ್ತು ಇದು. 1 ಅವರ್ ನಾನು ಉನಿ ಹಾಕಿದ್ದೀನಿ ಇದು. ಈಗ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬಿಸಿನೀರಿಗೆ. ಈ ಬಿರಿಯಾನಿ ಮಾಡೋಕ್ಕೆ ಜೀರಾ ರೈಸ್ನಾರ ಯೂಸ್ ಮಾಡ್ಬೋದು, ಇಲ್ಲ ಬಾಸ್ಮತಿ ರೈಸ್ ಯೂಸ್ ಮಾಡ್ಬೋದು, ಚೆನ್ನಾಗಿರ್ತದೆ. ಯಾವ ರೈಸಿಂದನೂ ಮಾಡಿದ್ರೂ ಚೆನ್ನಾಗಿರ್ತದೆ. ಇದು ಜಾಸ್ತಿ ತಿರುಗಿಸ್ಬಾರ್ದು, ಇಲ್ಲಾಂದರೆ ರೈಸ್ ಕಟ್ಟಾಗ್ಬಿಡ್ತದೆ, ಲಾಂಗ್ ಇರಲ್ಲ. ಈ ಥರ ರೈಸ್ ನಾವು ಸಪ್ರೇಟಾಗಿ ಯಾಕೆ ಬೇಯಿಸ್ತೀವಿ ಅಂದರೆ ಚಿಕನ್ ಪೀಸು ಉಳಿಯಲ್ಲ ಫಸ್ಟು, ಆಮೇಲೆ ಒಳ್ಳೆ ಜ್ಯೂಸಿಯಾಗಿರ್ತದೆ. ಕೆಳಗಡೆ ಇರ್ತದಲ್ಲ ಅದು ದಮ್ ಮಾಡುವಾಗ, ಅವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತದೆ ಅದಕ್ಕೆ. ಅವಾಗ ಇದು ತಿನ್ನಾಗ ಸಖತ್ತಾಗಿರ್ತದೆ, ರೈಸು ಉಳಿಯಲ್ಲ, ಆಮೇಲೆ ಇದು ಚಿಕನು ಉಳಿಯಲ್ಲ. ಇಲ್ಲಾಂದ್ರೆ ಅದು ಎಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಅವಾಗ ಎಲ್ಲ ಒಡೆದೋಗ್ಬಿಡ್ತದೆ ಪೀಸು. ಮೂಳೆ ಒಂದು ಸೈಡ್, ಮಾಂಸ ಒಂದು ಸೈಡ್ ಆಗ್ಬಿಡ್ತದೆ. ನೋಡಿ ಈಗ ಮಸಾಲೆ ಕಲರ್ ನೋಡಿ ಸಖತ್ತಾಗಿ ಬಂದಿದೆ ಕಲರು. ಉಪ್ಪು ಖಾರ ಹುಡಿ ಎಲ್ಲ ಇಳಿತದೆ ಚಿಕನು, ಸಖತ್ತಾಗಿರ್ತದೆ ತಿನ್ನೋಕ್ಕೆ. ಈ ಚಿಕನ್ ಬೇಯಗಂಟ ರೈಸು ಆಗ್ಬಿಡ್ತದೆ. ಇದು ಒಂದು 80% ಬೇಯಬೇಕು ರೈಸು, ಆವಾಗ ಇದು ಸಖತ್ತಾಗಿರ್ತದೆ. ಹುಳಿ ಬರುತ್ತೆ, ಸಖತ್ತಾಗಿರ್ತದೆ. ಒಂದಿಗೆ ಒಂದು ಅಂಟ್ಕೊಳ್ಳಲ್ಲ, ಸಪ್ರೇಟ್ ಇರ್ತದೆ ರೈಸು. ನಾನು ಸುಮ್ಮನೆ ಒಂದು 2016ಇಂದನೂ ಸ್ಟಾರ್ಟ್ ಮಾಡಿದ್ದೀನಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಆಮೇಲೆ ಯೂಟ್ಯೂಬು. ಸೊ ಈಗ ನನಗೆ 2024ಇಂದ ಜಾಸ್ತಿ ಫಾಲೋವರ್ ಆಯಿತು. ನಾನು ನನ್ನ ಹೋಟ್ಲಲ್ಲಿ ಕಿಚನಲ್ಲಿ ಫ್ರೀ ಟೈಮಲ್ಲಿ ಅಡುಗೆ ಮಾಡಿ ವಿಡಿಯೋ ಹಾಕ್ತಿದ್ದೆ. ಆವಾಗ ನಾನು ಸ್ವಲ್ಪ ಕನ್ನಡ ಮಾತಾಡ್ತಿದ್ದೆ. ಆವಾಗ ಜನ ಎಲ್ಲ ಇನ್ಕ್ರೀಸ್ ಮಾಡಿದ್ರು. ಉತ್ತರಾಖಂಡಿಂದ ಬಂದು ಇಲ್ಲಿ ಕನ್ನಡ ಮಾತಾಡ್ತಾ ಅಂದ್ಬಿಟ್ಟು ತುಂಬ ಜನ ಸಪೋರ್ಟ್ ಮಾಡಿದ್ರು. ಎಲ್ರಿಗೂ ತುಂಬ ಥ್ಯಾಂಕ್ಸು. ನಮ್ಮ ಚಾನಲ್ ನೋಡ್ತಾರೆ ಶೆಫ್ ಬುರ್ಹಾನ್ ಬ್ಲಾಗ್ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಂಗೆ ಈ ರೈಸು 80% ಬಾಯ್ಲ್ ಆಯಿತು ಅಂತ ಹೆಂಗೆ ನೋಡಬೇಕು ಅಂದರೆ ಸ್ವಲ್ಪ ತಿಂದು ನೋಡಬೇಕು. ಯಾವಾಗ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಅಂದರೆ ಇದು 80% ಬಾಯ್ಲ್ ಆಯಿತು ಅಂತ ತಿಳ್ಕೊಳ್ಳಿ. ನಾನು ಹಿಂಗೆ ತಿಂದ್ಬಿಟ್ಟು ನೋಡೋದು. ಈಗಿದು 80% ಆಗೋಯ್ತು. ಈಗ ನಾನು ಇದು ಸ್ಟೇನ್ ಮಾಡ್ತೀನಿ. ಇದು ಆಲ್ಮೋಸ್ಟ್ 80% ಬೆಂದೋಯ್ತು. 20% ನಾವು ದಮ್ ಹಾಕ್ತೀವಲ್ಲ ಆ ಟೈಮಲ್ಲಿ ಬೇಯ್ತದೆ ಚಿಕನು. ಇಲ್ಲ ಜಾಸ್ತಿನೇ ಬೇಯಿಸ್ಬಿಟ್ರೆ ಆವಾಗ ಇದು ಪೀಸ್ ಸಪ್ರೇಟು, ಮೀಟ್ ಸಪ್ರೇಟು, ಆಮೇಲೆ ಬೋನ್ ಸಪ್ರೇಟು ಆ ಥರ ಆಗ್ಬಿಡ್ತದೆ. ಈಗಿದು 80% ಆಗೋಯ್ತು ರೈಸು. ಈಗ ನಾನಿದು ಫಸ್ಟು ನೀರು ಸಪ್ರೇಟ್ ಮಾಡಿಬಿಟ್ಟು ಸ್ಟೈನ್ ಮಾಡಿಬಿಟ್ಟು ಬರ್ತೀನಿ. ನೋಡಿ ನೀರೆಲ್ಲ ಫುಲ್ ಹೋಯ್ತು. ಈಗ ಇದು ಆ್ಯಡ್ ಮಾಡ್ತಾಯಿದ್ದೀನಿ ದಮ್ ಮಾಡೋಕ್ಕೆ. ಫುಲ್ ಇದು ನೀಟಾಗೆ ಈ ಥರ ಸೈಜ್ ಮಾಡಿಬಿಡ್ಬೇಕು. ದಮ್ಗೆ ನಾನು ಫಸ್ಟು ಹಾಕತ್ತಿದ್ದೀನಿ ಸ್ವಲ್ಪ ಘೀ, ಒಂದು 50 ಗ್ರಾಮ್ ಅಷ್ಟು. ಇದೇ ಫ್ಲೇವರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಬಿಟ್ಟಿದ್ದು ದಮ್ಗೆ ಮಳಗೋದು. 15 ನಿಮಿಷ ಪಕ್ಕ ದಮ್ಗೆ ಮಳಗೋದು. ಇದು ಸ್ಟೇನ್ ಮಾಡಿರೋದು ನೀರು ಈಗ ಮೇಲೆ ಮಳಗ್ತಾಯಿದ್ದೀನಿ ಈ ಥರ. ಒಂದು 15 ಮಿನಿಟ್ ದಮ್ಗೆ ಮಳಗ್ಬಿಟ್ಟಿದ್ದು, ತಿರ್ಗಾ ಆಮೇಲೆ ಓಪನ್ ಮಾಡೋದು. ಈಗ ಇದು ದಮ್ ಆಗಿ 15 ನಿಮಿಷ ಆಗೋಯ್ತು. ಓವರಾಲ್ 20 ಮಿನಿಟ್ ಆಗೋಯ್ತು ಇದು. ಈಗ ಇದು ಓಪನ್ ಮಾಡ್ತೀನಿ. ಆಹಾ ಗಮ್ ಅಂತದೆ. ಬಿರಿಯಾನಿ ಮಾಡಿದ್ರೆ ಪಕ್ಕದ ಮನೆ ಗಂಟನೂ ಸ್ಮೆಲ್ ಹೋಗ್ಬೇಕು, ಅದು ಪರಿಮಳ. ಈಗ ನೋಡಿ ಈ ಥರ ಇದು ಓಪನ್ ಮಾಡಬೇಕು. ಈ ಥರ ಇದು ಸೈಡಿಂದ ತೆಗಿಬೇಕು ರೈಸ್. ಸ್ವಲ್ಪ ಮಸಾಲೆ, ಸ್ವಲ್ಪ ವೈಟು. ನೀವು ಹೋಟ್ಲಲ್ಲಿ ತಿಂತೀರಲ್ಲ ಅದೇ ಥರ ಇದು ಸೇಮ್. ನೋಡಿ ಯಾವ ಥರ ಇದೆ ನಮ್ಮದು ಕ್ಯಾಟ್ರಿಂಗು ಸ್ಟೈಲ್ ಬಿರಿಯಾನಿ. ಈ ಬಿರಿಯಾನಿ ನನ್ನ ಸ್ಟೈಲು, ನಮ್ಮ ಕ್ಯಾಟ್ರಿಂಗಲ್ಲಿ ಈ ಥರನೇ ಮಾಡ್ಕೊಡೋದು. ಯಾರಿಗೆ ಬೇಕು ಅಂದರೆ ಅವರು ಆರ್ಡರ್ ಮಾಡ್ಬೋದು. ಮಟನ್, ಚಿಕನ್ ಎಲ್ಲ ಟೈಪ್ ಬಿರಿಯಾನಿ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಮಾಡ್ಕೊಡ್ತೀವಿ. ಈ ಬಿರಿಯಾನಿ ಜೊತೆ ನಮ್ಮ ಕ್ಯಾಟ್ರಿಂಗಲ್ಲಿ ಕಬಾಬು, ಸ್ವೀಟು,
ಆಮೇಲೆ ರೈತ ಎಲ್ಲ ಕೊಡ್ತೀವಿ. ಆಮೇಲೆ ನಿಮ್ಗೆ ಕಾಂಬೋ ಬೇಕು ಅಂದರೆ ಅದು ನಾವು ಕೊಡ್ತೀವಿ. ನೋಡಿ ಚಿಕನ್ ನೋಡಿ ಇಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಐತೆ. ಸೂಪರ್ ಆಗಿದೆ ಮಾತ್ರ ಬಿರಿಯಾನಿ. ರೈಸ್ ನೋಡಿ ಇಷ್ಟು ಹೂವು ಇದ್ದಂಗಿದೆ, ಸಖತ್ತಾಗೈತೆ. ರೈಸು ತುಂಬ ಚೆನ್ನಾಗಿ ಬೆಂದಿದೆ, ಸಖತ್ತಾಗೈತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? 1 kg ಇಂದ 20 kg ಗಂಟನೂ ಬಿರಿಯಾನಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನಗೆ. ಅದರ್ ಐಟಮ್ ಬೇರೆ ಐಟಮು ಬೇಕು ಅಂದರೆ ಯಾವ್ದು ಐಟಮ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ, ನಾವು ಮಾಡಿಕೊಡ್ತೀವಿ. ನನ್ನ ಕನ್ನಡ ತಪ್ಪಾದರೆ ಕ್ಷಮಿಸ್ಕೊಡಿ, ನಾನು ಅಲ್ಲಿಂದ ಇಲ್ಲಿ ಬಂದು ಕಲಿತಾ ಇದ್ದೀನಿ. ಥ್ಯಾಂಕ್ ಯು. ಬೇರೆ ಏನಾರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾವು ಅದು ಮಾಡಿ ತೋರಿಸ್ತೀವಿ. ನನ್ನ ಚಾನಲಲ್ಲಿ ನಿಮಗೆ ಪ್ರತಿಯೊಂದು ಐಟಮ್ ಸಿಗ್ತದೆ, ವೆಜ್ಜು ನಾನ್ ವೆಜ್ಜು. ಶೆಫ್ ಬುರಾನು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ನೀವು ನೋಡ್ಬೋದು. ಥ್ಯಾಂಕ್ ಯು, ಬಾಯ್.